2005ರಲ್ಲಿ 11 ವರ್ಷದ ಹುಡುಗ ಮತ್ತು ಅವರ ತಂದೆ ಮುಂಬೈನ ಜಾಗದಲ್ಲಿ ವಾಸ ಆಗಿರ್ತಾರೆ. ತಂದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾನೆ. ಮಗ 7ನೇ ತರಗತಿಯಲ್ಲಿ ಓದ್ತಿರ್ತಾನೆ. ಅವನ ಸೆಮಿಸ್ಟರ್ ಎಕ್ಸಾಮ್ ಬರೆದ್ಬಿಟ್ಟು ಸಮ್ಮರ್ ವೆಕೇಷನ್ ಹಾಲಿಡೇ ಕೊಟ್ಟಿರ್ತಾರೆ. ಅವಾಗ ತಂದೆ ಜೊತೆ ಮಗ ಡಿಸ್ಕಸ್ ಮಾಡ್ತಾನೆ, ಅಪ್ಪ ಈ ಸಮ್ಮರ್ ವೆಕೇಷನ್ನಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಅಂತೇಳಿ ಡಿಸ್ಕಸ್ ಮಾಡಿದಾಗ, ಹೌದಾ ಮಗನೇ, ಸರಿ ತಗೋ, ನಾನು ಸ್ವಲ್ಪ ಬಿಟ್ಟು ಹೇಳ್ತೀನಿ ಅಂತ. ಆವಾಗ ತಂದೆ ಬರ್ತಾರೆ, ಮಗ ನಾವಿಬ್ಬರು ಡೆಲ್ಲಿಗೆ ಹೋಗ್ಬಿಡೋಣ, ಅಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ಅಲ್ಲಿ ನಾವು ಸಮ್ಮರ್ ವೆಕೇಷನ್ನ ಕಳೆಯೋಣ ಅಂತ ಹೇಳ್ತಾರೆ. ಮಗ ಸರಿನಪ್ಪ ಆಯಿತು ಅಂತ ಹೇಳ್ತಾರೆ. ಆವಾಗ ತಂದೆ ಹೋಗ್ಬಿಟ್ಟು ಟ್ರೈನ್ ಟಿಕೆಟನ್ನು ಬುಕ್ ಮಾಡ್ತಾರೆ. ಸೊ ಟಿಕೆಟನ್ನು ಬುಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಮಲ್ಕೊಂಡ್ಬಿಟ್ಟು ಮರುದಿನನೇ ಹೋಗ್ಬೇಕಾಗಿರುತ್ತೆ. ಇವ್ರಿಗೆ ಬೇಗನೆ ಟಿಕೆಟ್ ಸಿಕ್ಕಿರುತ್ತೆ. ಯಾಕಪ್ಪ ಅಂದರೆ ಇವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ತಂದೆ, ಆದ ಕಾರಣ ಇವರಿಗೆ ಬೇಗನೆ ಟಿಕೆಟ್ ಸಿಕ್ಕಿರುತ್ತೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾರೆ. ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ತಂದೆಗೆ ಫೋನಿಸ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟಿಂದ, ನೀವೆಲ್ಲೂ ಹೋಗೋ ಹಾಗಿಲ್ಲ, ಆಫೀಸಲ್ಲಿ ತುಂಬ ಕೆಲಸ ಇದೆ, ನಮ್ಮ ಲೀವನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ತಂದೆ ತುಂಬ ಬೇಜಾರು, ನನ್ನ ಮಗನ ಜೊತೆ ನಾನು ಹೋಗೋಕ್ಕಾಗ್ತಿರಲ್ಲಪ್ಪ, ಸಮ್ಮರ್ ವೆಕೇಷನ್ನ ಇವನ ಜೊತೆ ಕಳೆಯೋಕ್ಕಾಗ್ತಿಲ್ಲ ಅಲ್ಲ ಅಂತೇಳಿ ತುಂಬ ಬೇಜಾರಾಗ್ಬಿಡುತ್ತೆ. ಸರಿ ಬಿಡು, ಒಬ್ಬನಿಗೆ ಕಳ್ಸೋಣ ಅಂತೇಳಿ ರೈಲ್ವೆ ಸ್ಟೇಷನ್ ಮಟ್ಟ ಬರ್ತಾರೆ. 2 ದಿನ ಜರ್ನಿ, ಮುಂಬೈಯಿಂದ ಡೆಲ್ಲಿಗೆ ಹೋಗಬೇಕು. ಸೊ ತುಂಬ ಭಯ ಆಗ್ತಿರುತ್ತೆ. ಅಕ್ಕಪಕ್ಕ ಯಾರೂ ಇಲ್ಲ, 11 ವರ್ಷದ ಹುಡುಗ ಬೇರೆ, ಎಲ್ಲರೂ ಗೊತ್ತಾಗ್ಲತ್ತೆ, ಯಾರಾದರೂ ಎತ್ಕೊಂಡು ಹೋಗಿ ಏನು ಮಾಡಲಿ ಅಂತೇಳಿ ತುಂಬ ಭಯ ಪಡ್ತಿರ್ತಾನೆ. ಸ್ವಲ್ಪ ಹೊತ್ತು ಇದ್ಮೇಲೆ ಗೊತ್ತಾಗುತ್ತೆ, ನನ್ನ ಫ್ರೆಂಡು ಕೂಡ ಈ ಟ್ರೈನಲ್ಲಿ ಹೋಗ್ತಾ ಇರೋದು ಆ್ಯಸ್ ಎ ಪೈಲಟ್ ಆಗಿ, ಅಂದರೆ ರೈಲ್ವೆಯನ್ನು ಓಡಿಸೋರು, ರೈಲ್ವೆ ಡ್ರೈವರ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಸ್ವಲ್ಪ ಅವನಿಗೆ ಧೈರ್ಯ ಬರುತ್ತೆ, ನನ್ನ ಫ್ರೆಂಡ್ ಹೋಗ್ತಿದ್ದಾನಲ್ಲ, ನನ್ನ ಫ್ರೆಂಡ್ ಜೊತೆ ಕಳಿಸಿದ್ರೆ ಆಯಿತು ಅಂತಲೇ ತುಂಬ ಧೈರ್ಯದಿಂದ ಮಗನಿಗೆ ರೈಲ್ವೆ ಪೈಲಟ್ ಕಂಪಾರ್ಟ್ಮೆಂಟಲ್ಲಿ ಕೂಡಿಸ್ಬಿಡ್ತಾರೆ. ಸೊ ಮಗನಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ, ಯಾಕಂದರೆ ಪೈಲಟ್ ಜಾಗದಲ್ಲಿ ಕೂತು ಹೋಗೋದಲ್ಲ ಹಾಗಂತೇಳಿ. ಸೊ ಅಪ್ಪಾಜಿ ನಾನು ಹೋಗ್ತೀನಿ ಅಂತೇಳಿ ಮಗನೂ ಕೂಡ ಒಪ್ಕೊಂಡ್ಬಿಡ್ತಾನೆ. ಸೊ ಸರಿಯಪ್ಪ ಅಂತೇಳಿ ತಂದೆ ಕಳಿಸ್ಬಿಡ್ತಾರೆ. ತಂದೆಗೆ ತುಂಬ ಭಯ ಆಗ್ತಿರುತ್ತೆ, ಏನಪ್ಪ ಒಬ್ಬನೇ ಕಳಿಸ್ತಿದ್ದೀನಿ, ಮತ್ತು ಬೇಜಾರು ಕೂಡ ಆಗ್ತಿರುತ್ತೆ. ಸೊ ನಾನು ಬರಲಿಲ್ಲಲ್ಲ, ನನ್ನ ಮಗನ ಜೊತೆ ಸಮ್ಮರ್ ವೆಕೇಷನನ್ನು ಕಳೀಲಿಲ್ಲ ಅಂತೇಳಿ ಬೇಜಾರಾಗ್ತಿರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಟ್ರೈನ್ ಬಿಡುತ್ತೆ. ಹೋಗ್ತಾ ಟ್ರೈನು ಸರಿಸುಮಾರು 400 ಕಿಲೋಮೀಟ್ರ್ ಮುಂಬೈಯಿಂದ ದೂರ ಹೋಗ್ತಿರುತ್ತೆ. ಒಂದು ಜಾಗ ಬಂದಿರುತ್ತೆ. ಆ ಜಾಗ ತುಂಬ ಕತ್ತಲಿರುತ್ತೆ, ಅಕ್ಕಪಕ್ಕ ಏನೂ ಇರಲ್ಲ, ಸುತ್ತಮುತ್ತ ಫುಲ್ ಅರಣ್ಯ ಪ್ರದೇಶ. ಟ್ರೈನ್ ಒಂದು ಕಡೆ ಹೋಗಿ ಸ್ಟಾಪ್ ಆಗಿಬಿಡುತ್ತೆ. ತುಂಬ ಭಯ ಆಗ್ತಿರುತ್ತೆ. ಅಲ್ಲಿ ಟ್ರೈನ್ ಕೂತಿರೋಂಥ ಪ್ಯಾಸೆಂಜರ್ಗೆ ಈ ಹುಡುಗ 11 ವರ್ಷದ ಹುಡುಗ ಮಲ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಟ್ರೈನ್ ಯಾವಾಗ ಸ್ಟಾಪ್ ಆಗುತ್ತಲ್ಲ ದೂರ ಹೋಗಿ, ಸೊ ಅವಾಗ ಎದ್ದಿರ್ತಾನೆ. ಎದ್ಬಿಟ್ಟು ಆಚೆ ಈಚೆ ಎಲ್ಲ ನೋಡ್ತಾನೆ, ವಿಂಡೋಯಿಂದ ಆಚೆ ಎಲ್ಲ ನೋಡ್ಬಿಟ್ಟು, ಏನು ಇಷ್ಟೊಂದು ಕತ್ಲಾಗಿದೆ ಅಲ್ಲ, ಏನೂ ಕಾಣಿಸ್ತಾನೆ ಇಲ್ಲ, ಏನು ಶಬ್ದಗಳು ಇಲ್ಲ, ಯಾಕೆ ಸ್ಟಾಪ್ ಆಗಿದೆ ಅಂತೇಳಿ ರೈಲ್ವೆ ಪೈಲಟ್ ಅಂಕಲ್ಗೆ ಕೇಳಿದಾಗ, ಇಲ್ಲಿ 20ರಿಂದ 25 ನಿಮಿಷ ಸಿಗ್ನಲ್ ಬಿದ್ದಿರುತ್ತೆ ಈ ಜಾಗದಲ್ಲಿ, ಸೊ ಆದ ಕಾರಣ ಟ್ರೈನ್ ನಿಂತಿದೆ ಅಂತೇಳಿ. ಹೌದಾ ಅಂತೇಳಿ ಆ ಹುಡುಗ ಕಿಟಕಿಯಿಂದ ಆಚೆ ಎಲ್ಲ ನೋಡ್ತಿರ್ತಾರೆ. ನೋಡ್ತಿರ್ಬೇಕಾದ್ರೆ ಯಾವುದೋ ಒಂದು ಮೂಲೆಯಿಂದ ಒಂದು ಹೆಂಗ್ಸ್ ಬರ್ತಾಳೆ, ಕುಂಡ್ತಾ ಬರ್ತಾಳೆ. ಕುಳಿತಂತಂದು ಆ ಹುಡುಗನ ಕೈ ಜಗ್ಬಿಟ್ಟು, ನನಗೆ ಏನಾರು ತಿನ್ನಕ್ಕಿದ್ರೆ ಕೊಡ್ತೀಯಾ ಅಂತೇಳಿ ಕೈ ಜಗ್ಬಿಟ್ಟು ಆ ಹೆಂಗ್ಸು ಕೇಳ್ತಾಳೆ. ಆವಾಗ ಹುಡುಗ ತುಂಬ ಭಯ ಆಗ್ಬಿಡ್ತಾನೆ, ಕೈಯನ್ನು ಒಳಗೆ ತಗೊಂಡ್ಬಿಡ್ತಾನೆ. ಆವಾಗ ಆ ಹುಡುಗ ರೈಲ್ವೆ ಪೈಲಟ್ ಆಗಿರುವಂಥ ಅಂಕಲನ್ನು ಕೇಳ್ತಾನೆ, ಅಂಕಲ್ ಹೆಂಗ್ಸು ಏನೋ ತಿನ್ನಕ್ಕೆ ಕೇಳ್ತಿದ್ದಾರೆ, ಏನಾರು ತಿನ್ನಕ್ಕಿದೇನಾ ಅಂತೇಳಿ. ಆವಾಗ ಪೈಲಟು ಸರ್ಜಿಕಲ್ ಕೂಫ್ರಿಗೆ ನೋಡ್ಬೇಕಾದ್ರೆ ತುಂಬ ಭಯ ಆಗ್ಬಿಟ್ಟು ಜೋರಾಗಿ ಆ ಹುಡುಗನ ಮೇಲೆ ಹೇಗಾಗ್ಬಿಡ್ತಾರೆ, ಕಲ್ಯಾಕೂತ ಈ ಕಡೆ ಬಾ ಅಂತೇಳಿ. ಆವಾಗ ಸಿಟ್ಟಿಲ್ಲ ಅಂಕಲ್ ಹೇಳ್ತಾರೆ, ಹೆಂಗ್ಸು ನನ್ನ ಹತ್ರ ತಿನ್ನಕ್ಕೇನಿಲ್ಲ, ಇಲ್ಲಿದ್ದ ಹೋಗ್ಬಿಡು, ಇಲ್ಲ ಸರಿ ಇರಲ್ಲ ಅಂತ ಹೇಳಿದಾಗ ಆ ಹೆಂಗ್ಸು ಸುಮ್ಮನೆ ಹೋಗ್ಬಿಡ್ತಾರೆ. ಆವಾಗ ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗ ಕೇಳ್ತಾನೆ, ಯಾಕೆ ಅಂಕಲ್ ಇಷ್ಟಕ್ಕೊಂದು ರೇಗಾಡಿದ್ರಿ ಅಂತೇಳಿ. ಅವನಪ್ಪ ತಪ್ಪಾಯಿತು ಸಾರಿ ಅಂತೇಳಿ ಕೇಳ್ತಾರೆ. ಅಂಕಲ್ ಹುಡುಗನಿಗೆ ಕೇಳ್ತಾರೆ, ಅಪ್ಪಿ ನಿನಗೆ ವಿಂಡೋ ಸೀಟಲ್ಲಿ ಕೂತ್ಕೊಳ್ಳೋಕೆ ಇಷ್ಟನಾ ಅಂತ ಕೇಳ್ತಾರೆ. ಅಂಕಲ್ ನನಗೆ ಇಷ್ಟ ಅಂತ ಹೇಳ್ತಾರೆ. ಹಾಗಾದರೆ ಸ್ವಲ್ಪ ಕೆಳಗೆ ನೋಡಪ್ಪ, ಆಮೇಲೆ ಅಂದರೆ ಭೂಮಿಯಿಂದ ನಮ್ಮ ವಿಂಡೋ ಸೀಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳ್ತಾರೆ. ಸೊ ಸರಿ ಸುಮಾರು 12 ಫೀಟ್ ಇರುತ್ತದು. ಹೌದು ಅಂಕಲ್, ಇಷ್ಟು ಆಳ ಇದೆ ಅಲ್ಲ, ಇಷ್ಟು ಹೈಟ್ ಮಂಚ ಎಲ್ಲಾರ ನೀನು ನೋಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅಂಕಲ್ ಅಂತ. ಸೊ ನೀನು ಇದರಲ್ಲಿ ಅರ್ಥ ಮಾಡ್ಕೋಬೇಕು, ಅವಳು ಮನುಷ್ಯಳಲ್ಲ, ಸೊ ಸಮಥಿಂಗ್ ಈಸ್ ಫಿಶಿ ಅಂತ ಹೇಳ್ತಾರೆ.
ಆವಾಗ ಹುಡುಗ ತುಂಬ ಭಯ ಪಟ್ಬಿಡ್ತಾನೆ. ಅಲ್ವಾ ಅಂಕಲ್ ಮತ್ತೆ ಯಾರು ಅಂತ ಎದುರಾಗ್ತಾರೆ. ಆವಾಗ ಅಂಕಲ್ಲು ಹೇಳ್ತಾರೆ, ಹೀಗೆ ನಾನು ಡ್ರೈವ್ ಓಡಿಸ್ತಿರ್ಬೇಕಾದ್ರೆ 2 ವರ್ಷದ ಹಿಂದೆ ಇದು ಹಿಂಗೆ ಹೆಂಗಸು ಅವತ್ತು ಸಿಗ್ನಲ್ ಬಿದ್ದಿರಲಿಲ್ಲ. ಈ ಹೆಂಗಸು ಲೈನನ್ನು ಕ್ರಾಸ್ ಮಾಡ್ತಿದ್ಲು. ಅದೇ ಜೋರಾಗಿ ಬಂದಿರೋಂಥ ಟ್ರೈನು ಹೆಂಗಸ್ಗೆ ಗುದ್ಬಿಟ್ಟು ಆ ಹೆಂಗಸು ಪೀಸ್ ಆಗಿ ಬಿಟ್ಬಿಟ್ರು. ಬಿದ್ದಿರಬೇಕಾದ್ರೆ ಹಾಗೆ ಟ್ರೈನ್ ಪಾಸ್ ಆಗಿಬಿಡ್ತು. ಆವತ್ತಿನಿಂದ ಇವಾಗಿನವರೆಗೂ ಈ ಹೆಂಗಸು ಇಲ್ಲೇ ಆತ್ಮವಾಗಿ ತಿರುಗಾಡ್ತಾ ಇದ್ದಾಳೆ. ಹೆಂಗಸಿಗೆ ತುಂಬ ಆಗ್ತಿರುತ್ತೆ. ಅವಾಗವಾಗ ಬಂದು ಕೇಳ್ತಾ ಇರ್ತಾಳೆ, ಸಣ್ಣ ಮಕ್ಕಳಿಗೆ ಏನಾರು ತಿನ್ನಕ್ಕೆ ಕೊಡಿ ಅಂತೇಳಿ. ಮಿಸ್ಸಾಗಿ ನೀವೇನಾರು ತಿನ್ನಕ್ಕೆ ಕೊಟ್ಟರೆ ಆ ಹೆಂಗಸು ನಿಮ್ಮನ್ನೇ ಹಿಂದೆ ಬಂದುಬಿಡ್ತಾಳೆ. ಯಾವಾಗ ಆಗುತ್ತಲ್ಲ ಆವಾಗವಾಗ ನಿಮ್ಮ ಹತ್ರ ಕೇಳ್ತಾನೆ ಇರ್ತಾಳೆ, ನೀನು ಬೆನ್ನಿಗೆ ಬೀಳೋದೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಹುಡುಗ ತುಂಬ ಭಯ ಪಟ್ಬಿಡ್ತಾನೆ, ಏನಪ್ಪ ಇದು ಅಂತೇಳಿ. ಆವಾಗ ಹುಡುಗ ಹೊರ್ಗಡೆ ಹೋಗಿ ಸುಮ್ಮನೆ ಕಣ್ಣು ಮುಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ.